ರೇಣುಕಾಸ್ವಾಮಿ ಕಿಡ್ನಾಪ್ ಹೊತ್ತಲ್ಲೇ ಆತನನ್ನ ಸುಲಿಗೆ ಮಾಡಲಾಗಿತ್ತು ಅನ್ನೋ ವಿಚಾರ. ಮಾರ್ಗ ಮಧ್ಯೆ ರೇಣುಕಾಸ್ವಾಮಿಯ ರಾಬರಿಯನ್ನ ಡಿ ಗ್ಯಾಂಗ್ ಮಾಡಿತ್ತು. ರೇಣುಕಾಸ್ವಾಮಿಯ ಚೈನ್, ರಿಂಗ್, ವಾಚ್ ಮತ್ತು ಲಿಂಗದ ಕರಡಿಕೆಯನ್ನ ಕೂಡ ಸುಲಿಗೆ ಮಾಡಿದ್ರು. ತುಮಕೂರಿನ ರಂಗಾಪುರ ಬಳಿ ಬಾರ್ನಲ್ಲಿ ಕಂಠಪೂರ್ತಿ ಮದ್ಯ ಸೇವನೆಯನ್ನ ಮಾಡಿದ್ರು. A4 ಅಂದ್ರೆ A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್ ಪಾರ್ಟಿಯನ್ನ ಮಾಡಿದ್ದ. ಪಾರ್ಟಿ ಯಾರ ದುಡ್ಡಲ್ಲಿ ಮಾಡಿದ್ದು? ಇದೇ ರೇಣುಕಾಸ್ವಾಮಿಯ ದುಡ್ಡಲ್ಲಿ. ದುರ್ಗಾ ಬಾರ್ಗೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಹೋಗಿ ಆತನ ಹತ್ರ ಹಣವನ್ನೂ ಕೊಡಿಸಿ ನಂತರ ಆತನ ಹತ್ರ ಇದ್ದಂತಹ ಬೆಲೆ ಬಾಳುವ ವಸ್ತುಗಳನ್ನ ಕೂಡ ದೋಚೋ ಕೆಲಸವನ್ನ ಮಾಡಿದ್ರು. ಇದೇ ಕಾರಣಕ್ಕೆ IPC ಸೆಕ್ಷನ್ 384 ಹಾಕಲಾಗಿದೆ. ಅನಂತರ ನೆಲಮಂಗಲ ನೈಸ್ ರಸ್ತೆ ಮೂಲಕ ಪಟ್ಟಣಗೆರೆ ಶೆಟ್ಟಿಗೆ ಆತನ ಸಾವಿನ ಮುನ್ನುಡಿ ಬರೆಯೋದಕ್ಕೆ ಅಂತ ಹಂತಕರು ಕರ್ಕೊಂಡು ಬಂದಿದ್ರು ಅನ್ನೋದು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಬಟ್ ಇಲ್ಲಿರೋ ಅನುಮಾನ ಏನು ಅಂತ ಹೇಳಿದ್ರೆ, ಈತ ಜೀವಂತವಾಗಿ ಇರಬೇಕಾದ್ರೇನೆ ಆತ ವಾಪಸ್ ಮತ್ತೆ ಬರಲ್ಲ ಅನ್ನೋ ನಂಬಿಕೆ ಮೇರೆಗೆ ಆತನ ಹತ್ರ ಸುಲಿಗೆ ಮಾಡಿದ್ರ ಇವರೆಲ್ಲರೂ ಕೂಡ. ಅವ್ರಿಗೆ ಗೊತ್ತಿತ್ತಾ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಗೊತ್ತಿತ್ತಾ? ಅದೇ ವಿಚಾರ ಗೊತ್ತಿದ್ರಿಂದಲೇ ಆತನ ಹತ್ರ ಸುಲಿಯೋ ಕೆಲಸವನ್ನು ಮಾಡಿದ್ರಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಆತನ ದುಡ್ಡಲ್ಲೇ ಎಂಜಾಯ್ ಮಾಡಿ ಕೊನೆಗೆ ಆತನನ್ನ ಕಟ್ಟುಕರ ಹತ್ರ ಹೋಗಿ ಈ ಗ್ಯಾಂಗ್ನ ಸದಸ್ಯರು ಬಿಟ್ಟು ಬರ್ತಾರೆ. ಬಿಟ್ಟು ಹಲ್ಲೆಯನ್ನು ಕೂಡ ಮಾಡ್ತಾರೆ. ಸೊ ಕೊಂಡ ರೀತಿ ಒಂದು ಕಡೆ ಆದ್ರೆ, ಕೊಲ್ಲೋಕ್ಕೂ ಮುಂಚೆ ಆದಂತಹ ದೌರ್ಜನ್ಯ, ಕ್ರೌರ್ಯತೆ ಇನ್ನೊಂದು ರೀತಿಯಾಗಿದೆ. ಆತನ ಹತ್ರ ದೋಚಿದಂತಹ ಚಿನ್ನದ ಸರವನ್ನ ಆ ರಾಘವೇಂದ್ರ ಅನ್ನೋನು ಚಿತ್ರದುರ್ಗದಲ್ಲಿ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷ, ಆತನ ಹೆಂಡತಿಗೆ ಕೊಟ್ಟಿದ್ದು, ನಂತರ ಅದನ್ನ ಸೀಸ್ ಮಾಡಿರೋದನ್ನ ಕೂಡ ನಾವು ಕೇಳಿದ್ವಿ. ಸೊ ಆಲ್ಮೋಸ್ಟ್ 3 ಲಕ್ಷ 3.5 ಲಕ್ಷದಷ್ಟು ಅಮೌಂಟ್ ಕೂಡ ಆತನ ಹತ್ರ ಇಂದ ಸೀಸ್ ಮಾಡಿದ್ದನ್ನು ಕೇಳಿದ್ವಿ ನಾವು. ಸೊ ಇದಕ್ಕೆ ಪೂರಕವಾಗಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳು ಗೊತ್ತಾಗಿದೆ. ಸೊ ಆತನನ್ನು ಕರ್ಕೊಂಡು ಬರಬೇಕಾದ್ರೇನೆ ಆತನ ಹತ್ರ ಡಕಾಯಿತಿ ಮಾಡೋ ಕೆಲಸವನ್ನ ಈ ಗ್ಯಾಂಗ್ನ ಸದಸ್ಯರು ಮಾಡಿದ್ರು, ಸುಲಿಗೆ ಮಾಡಿದ್ರು. ಸತ್ತ ನಂತರ ಅಲ್ಲ ಸುಲಿಗೆ ಆಗಿದ್ದು, ಸಾಯೋಕ್ಕೂ ಮುಂಚೆನೆ ಸುಲಿಗೆ ಆಗಿತ್ತು. ಸೊ ಅವ್ನು ವಾಪಸ್ ಬರಲ್ಲ ಅನ್ನೋ ಗ್ಯಾರಂಟಿ ಮೇಲೆಗೆನೆ ಆತನ ಹತ್ರ ಇದ್ದಂತಹ ಎಲ್ಲ ಅಪಾರ ಪ್ರಮಾಣದ ವಸ್ತುಗಳನ್ನ ಸುಲಿಗೆ ಮಾಡೋ ಕೆಲಸವನ್ನ ಈ ಆರೋಪಿಗಳು ಮಾಡಿದ್ರ ಅನ್ನೋ ಅನುಮಾನ ಕೂಡ ತನಿಖೆಯ ಆಯಾಮದ ದೃಷ್ಟಿಯಿಂದ ನೋಡಿದಾಗ ಉದ್ಭವಿಸುತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ರೇಣುಕಾಸ್ವಾಮಿ ಮತ್ತೆ ಚಿತ್ರದುರ್ಗಕ್ಕೆ ವಾಪಸ್ ಬರಲ್ಲ ಅನ್ನೋ ನಂಬಿಕೆ ಮೇರೆಗೆ ಆತನ ಹತ್ರ ಡಕಾಯಿತಿ ಮಾಡಿದ್ರ ಈ ಸದಸ್ಯರು ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ ಅಂತ. ಮಮತಾ, ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದಂಥ ವೇಳೆಯಲ್ಲಿ ರಾಘವೇಂದ್ರ, ಜಗದೀಶು ಮತ್ತು ಅನುಕುಮಾರ್ ಏನು ಹೇಳಿದ್ರು ಅಂದರೆ, ದರ್ಶನ್ ಅವ್ರನ್ನ ನಿನ್ನ ಜನರಲ್ ಆಗಿ ಭೇಟಿ ಮಾಡಿಸಿದ ನಂತರದಲ್ಲಿ ನಾವೇ ಕರ್ಕೊಂಬಂದು ಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆತನನ್ನು ಕಾರಿಗತ್ತಿಸ್ಕೊಂಡಿರ್ತಾರೆ. ಕಾರಿಗತ್ತಿಸ್ಕೊಂಡ ನಂತರದಲ್ಲಿ ತುಂಬ ಖುಷಿಯಾಗಿ ಅಂದರೆ ತುಮಕೂರಿನ ಒಂದು ಖಾಸಗಿ ಬಾರ್ ಹತ್ರ ಬರೋ ತನಕ ಕೂಡ ಆತನ ಹತ್ರ ತುಂಬ ಚೆನ್ನಾಗೇ ಮಾತಾಡಿಕೊಂಡು ಫ್ರೆಂಡ್ಶಿಪ್ಪಲ್ಲೇ ಬರುವಂಥದ್ದು. ಅದೇ ಜಾಗದಲ್ಲಿ ಬಂದು ಅಲ್ಲೊಂದು ಬಾರಲ್ಲಿ 3 ಆರೋಪಿಗಳು, ರೇಣುಕಾಸ್ವಾಮಿ ಹೊರತುಪಡಿಸಿ 3 ಆರೋಪಿಗಳು ಕೂಡ ಅಲ್ಲೇ ಡ್ರಿಂಕ್ಸ್ ಮಾಡಿರ್ತಾರೆ. ಡ್ರಿಂಕ್ಸ್ ಮಾಡಿದಂಥ ವೇಳೆಯಲ್ಲೂ ಕೂಡ ರೇಣುಕಾಸ್ವಾಮಿ ಖುಷಿಯಿಂದ ಇದ್ದ ಕಾರಣಕ್ಕಾಗಿ ಆತನ ಕಡೆಯಿಂದನೇ ಆತನೇ ದುಡ್ಡು ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಮಾಹಿತಿ ಸಂಗ್ರಹ ಮಾಡಿದರು. ಅದಾದ ನಂತರದಲ್ಲಿ ಯಾವಾಗ ಕುಡಿದು ನಂತರದಲ್ಲಿ ಬೆಂಗಳೂರು ಕಡೆ ಪ್ರಯಾಣ ಮಾಡಿದ ನಂತರದಲ್ಲಿ ಹಂತವಾಗಿ ಅಂದರೆ ಬೆಂಗಳೂರು ರೀಚ್ ಆಗ್ತಿದ್ದಂತೆ ರೇಣುಕಾಸ್ವಾಮಿಯನ್ನು ಅವಾಚ್ಯವಾಗಿ ಬೈಯೋದಕ್ಕೆ ಶುರು ಮಾಡ್ತಾರೆ. ಕಾರ್ನಲ್ಲೇ ಹಲ್ಲೆ ಮಾಡೋದಕ್ಕೂ ಕೂಡ ಶುರು ಮಾಡಿದರು. ಆ ಸಂದರ್ಭದಲ್ಲಿ ಆತನ ಬಳಿ ಇದ್ದಂಥ ವಾಚ್ ಆಗಿರ್ಬೋದು, ಕೈ ಚೈನು ಮತ್ತು ಮತ್ತೊಂದು ವಸ್ತು ಎಲ್ಲವನ್ನೂ ಕೂಡ ಅಲ್ಲೇ ಕಿತ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ನೈಸ್ ರೋಡ್ ಏನು ಯಾವಾಗ ರೀಚ್ ಆಗುತ್ತೆ ಬೆಂಗಳೂರು, ಆ ನಂತರದಲ್ಲಿ ಅಲ್ಲಿಂದನೇ ಆತನ ಮೇಲೆ ಹಲ್ಲೆ ಮಾಡುವಂಥದ್ದು, ಅವಾಚ್ಯವಾಗಿ ಬೈಕೊಂಡೇ ಪಟ್ಟಣಗೆರೆಯ ಶೆಡ್ಗೆ ಕರ್ಕೊಂಬಂದಿದ್ರು ಅನ್ನೋದು ಪೊಲೀಸರ ತನಿಖೆಯಲ್ಲೂ ಕೂಡ ಗೊತ್ತಾಗಿದೆ. ಮತ್ತು ಆ ರೇಣುಕಾಸ್ವಾಮಿ ಕೊಲೆಯಾದ ನಂತರದಲ್ಲಿ ಆತ ಕಿಡ್ನಾಪ್ ಮಾಡಿದಂಥ ವೇಳೆಯಲ್ಲಿದ್ದಂಥ ಆತನ ಮೈ ಮೇಲಿದ್ದಂಥ ಒಡವೆಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು ಎಲ್ಲವೂ ಕೂಡ ಇಲ್ಲಿಗೆ ಬರೋಷ್ಟರೊಳಗಡೆ ಈ 3 ಆರೋಪಿಗಳು ಆತನಿಂದ ಸುಲಿಗೆ ಮಾಡಿದ್ರು ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಮಮತಾ. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ. ಗಮನಿಸ್ತಾ ಇದ್ವಿ, ಒಂದೇ ಒಂದು ಅನುಮಾನ ಇಲ್ಲಿ ಮೂಡೋದು, ಆತ ವಾಪಸ್ ಚಿತ್ರದುರ್ಗಕ್ಕೆ ಬರಲ್ಲ ಅನ್ನೋದು ಮುಂಚೆನೆ ಗೊತ್ತಿತ್ತಾ ಇವ್ರಿಗೆಲ್ಲರಿಗೂ ಕೂಡ? ಆತನ ಜೊತೆಗೆ ಆಗುವಂತಹ ದುರಂತದ ಅರಿವು, ಮುನ್ಸೂಚನೆ ಈ ಗ್ಯಾಂಗ್ನ ಸದಸ್ಯರಿಗೆ ಮುಂಚೆನೆ ಇತ್ತ ಅನ್ನೋ ಆಯಾಮದಲ್ಲಿ ಕೂಡ ತನಿಖೆ ಸಾಗಿದೆ. ಅದನ್ನೇ ಚಾರ್ಜ್ ಶೀಟ್ ನಲ್ಲಿ ಕೂಡ ಉಲ್ಲೇಖಿಸಲಾಗಿದೆ. ಅವನನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ಬೇಕಾದ್ರೆ, ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ಬೇಕಾದ್ರೇನೆ ಸುಲಿಗೆ ಆಗಿತ್ತು. ಫಸ್ಟ್ ಏನ್ ಅಂದ್ಕೊಂಡಿದ್ರು ಎಲ್ಲರೂ ಕೂಡ ಅಂದ್ರೆ, ಆತನ ಶವ ವಿಲೇವಾರಿ ಮಾಡೋ ಸಂದರ್ಭದಲ್ಲಿ ಸುಲಿಗೆ ಆಗಿತ್ತು ಅಂತ ಹೇಳಿ. ಬಟ್ ನೋ, ಚಾರ್ಜ್ ಶೀಟ್ ನಲ್ಲಿ ಗೊತ್ತಾಗಿರುವಂತಹ ವಿಚಾರ ಮುಂಚೆನೆ ಆಗಿತ್ತು ಜೀವಂತವಾಗಿರ್ಬೇಕಾದ್ರೆ.